ಯಪ್ಪ ಈ ಜೀವನ ಸಾಕಾಗೋಯ್ತ್ರಿ ಯಪ್ಪ. ನಮ್ಮ ಗೌಡ ಸಹವಾಸ ಮಾಡಿ ಬ್ಯಾಡ್ರಿ ಆ ರಾಯನ ಉಸುಬೇಡ್ರಿ ಹೋಗ್ಬೇಡ್ರಿ ಅಂತ ಕೈಯಾಗ ಕಡ್ಡಿ ಕೊಟ್ಟು ಹೇಳಿದೆ. ನನ್ನ ಮಾತು ಕೇಳಲಾರ್ದೆ ರಾತ್ರಿ ಅವ್ರ ತಮ್ಮ ರೇಣಿಸಿದಪ್ಪನ ಮನೆ ಕಳಿಸಿ ಅವರ ಸಂಸಾರ ಹಾಳು ಮಾಡಿಬಿಟ್ಟ. ಈ ವಿಷಯನ ರಾಯ ಗೊತ್ತಾದ್ರ ಇವ್ರನ್ನ ಸುಮ್ಮನ ಬಿಡ್ತಾನೆ ರೀ. ಹಂಗ ಕಚ ಕಾಡ್ದು ಎಡಿಗೆ ತುಂಬತಾನ. ಇವರನ್ನ ಅರೆಸ್ಟ್ ಬಾ ಮಗನ. ಯಾರನ್ರಿ ಸಾಬ್ರ ನೀವು ಅರೆಸ್ಟ್ ಮಾಡೋದು? ನಿನ್ನ ಹೆಸರು ಕುಲ್ಕರ್ಣಿ ಹೌದಲ್ಲ? ಹೌದ್ರಿ ಅಪ್ಪ. ನಿನ್ನ ಅರೆಸ್ಟ್ ಮಾಡಕ ಬಂದಿದ್ದೇವೆ. ಯಾಕ್ರಿ ಅಪ್ಪ ನಾವೇನ್ ತಪ್ಪು ಮಾಡೇನ್ರಿ ನೀವು ನಮ್ಮನ್ನ ಅರೆಸ್ಟ್ ಮಾಡಾಕ? ಏ ಮಗನ ಆ ದನಿಯರ್ ಕೂಡ ಇನ್ನು ಏನು ಮಾಡ್ಬೇಕಂತ ಮಾಡಿ ಬಾ ಮಗನ. ಆ ದನಿಯರ್ ಕೂಡ ಸೇರ್ಕೊಂಡು ಇಡೀ ಊರನ್ನ ಹಾಳು ಮಾಡಿರ. ನಾನೇನು ಹಾಳು ಮಾಡ್ಲಿಲ್ರಿ ಈ ಊರ್ ಹಾಳು ಮಾಡಿದವ ಆ ಮಂಗೆ ನನ್ನ ಮಗ ನಮ್ಮ ವೆಂಕಟ ಗೌಡ್ರಿ. ಲೇ ಮಗನ ಆ ಗೌಡ್ರಿಕ್ಕಿಂತ ನಿಂದ ಕೈವಾಡ ಜಾಸ್ತಿ ಐತೆ ಅಂತ ಈ ಊರಾಗ ಜನ ಹೇಳ್ತಾರ. ಈಗ ಸರಳವಾಗಿ ಸ್ಟೇಷನ್ಗೆ ಬರ್ತೀಯ ಇಲ್ಲ ನಿನ್ನ ಅಂಗಿ ಬೀಚಲ್ಲಿ ಆಟಿ ಏರಿಸಿ ಚಡ್ಡ ಕಡ್ಲೆ ಮಗನ. ಯಪ್ಪ ಸಾಹೇಬ್ರ ನಿಮ್ಮ ಕಾಲಿ ಬೀಳ್ತಾನ್ರಿ. ನನ್ನ ಒಲ್ಲಿ ಬೀಚ್ ನಿಮ್ಮ ಲಾಟಿ ಕಟ್ಟಿ ಹೊಡ್ಯಾಕ್ ಹೋಗ್ಬೇಡ್ರಿ. ಹೊಟ್ಟೆ ಪಾಡಿಗೆ ಆ ಗೌಡ್ರ ಮನೆ ಕೆಲ್ಸಕ್ಕೆ ಹೋಗಿದ್ದೇನ್ರಿ. ಇನ್ ಮ್ಯಾಗ ಅವರ ಸಾವಾಸನ ಬಿಟ್ಟು ಬಿಡ್ತಾನ್ರಿ ಅಪ್ಪ.